ಒಂದು ನಿಮಿಷ. ಸುಮತಿವಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೇಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ಪಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವ್ಯಸ್ತಾರಿಗೋ ಸಂತತಿಃ ಪ್ರಾಭೂತಿ ಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೇಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋऽಥ ವಿಷಜೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ತ್ವವಿದಿರ್ನಜಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थारि सन्मनःसरसे भुवि अनुव्याख्यान नलिने चञ्चरी कतिमे मनः न शब्दार्थौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಎಷ್ಟದು? ಇದು ಪೇಜ್ ನಂಬರ್ 605 ಸಂಸ್ಕೃತ ಅಂತ ಹೇಳ್ತಾ ಇರೋದು. ಪೇಜ್ ನಂಬರ್ 605. ಇಲ್ಲಿವರೆಗೆ ಅತಯವ ಚೋಪವಾ ಸೂರ್ಯಕಾಧಿಪತ್ ಈ ಅಧಿಕರಣದ ಅರ್ಥ, ಪ್ರಮುಖವಾದ ಅರ್ಥ ಏನಿದೆ ಅದನ್ನು ತಿಳಿಸ್ತಾ ಇದ್ರು. ಈಗ ಈ ಶ್ಲೋಕ ಬಂತು. ಯದುಕ್ತಂ ತದಧೀನತ್ವಂ ಸರ್ವಾವಸ್ಥಾ ಸ್ವಶೇಷತಃ ಜೀವಸ್ಯ ಸದೃಶತ್ವಂ ಚ ಚಿತ್ವಮಾತ್ರಂ ನ ಚಾಪರಂ ಅಂತ ಹೇಳಿದ್ದಾರೆ. ಇಲ್ಲಿ ತದಧೀನತ್ವಂ ಅಂತ ಹೇಳಿದ್ರು. ಈಗ ತಾನೇ ನಾವು ಭಾಗವತ ಪಾಠದಲ್ಲಿ ಕೇಳಿದ್ವಿ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, 3 ಅವಸ್ಥೆಯಲ್ಲಿ ಪರಮಾತ್ಮನ ವ್ಯಾಪಾರ ಇದೆ ಅಂತ. ಅದೇ ಅರ್ಥ ನಮ್ಗೆ ಇಲ್ಲಿ ಬರುತ್ತೆ. ಇಲ್ಲಿ ಗಮನಿಸಿ, ತದಧೀನತ್ವ ಅಂತ ಹೇಳಿದ್ದಾರೆ. ತದಧೀನತ್ವ ಅನ್ನೋ ಶಬ್ದಕ್ಕೆ ಏನರ್ಥ? ತತ್ ಅಂದ್ರೆ ಭಗವಂತ, ಭಗವಂತನ ಅಧೀನತೆಗೆ ಒಳಪಟ್ಟಿದ್ದೀವಿ ನಾವು. ಯಾವ್ಯಾವ ಅವಸ್ಥೆಯಲ್ಲಿ? ಸರ್ವಾವಸ್ಥಾಸು ಅಶೇಷತಃ, ಎಲ್ಲಾ ಅವಸ್ಥೆ ಅಂದ್ರೆ ಈಗ ಜಾಗೃತ ಆದಿ ಎಲ್ಲಾ ಅವಸ್ಥೆ, ಜಾಗೃತ, ಸ್ವಪ್ನ, ಸುಷುಪ್ತಿ, ಮೂರ್ಛ,
ಈ ಎಲ್ಲಾ ಅವಸ್ಥೆಗಳಲ್ಲಿ ಅಶೇಷತಃ ಎಲ್ಲ, ಶೇಷ ಅಂದ್ರೆ ಸ್ವಲ್ಪ, ಅಶೇಷ ಅಂದ್ರೆ ಎಲ್ಲಾ ವ್ಯಾಪಾರಗಳಲ್ಲಿ ಅಂತ ಅದಕ್ಕೆ ವಿವರಣೆ ಕೊಟ್ರು ಜಯತೀರ್ಥರು ಶ್ಲೋಕದ ಕೆಳಗಡೆ. ಸಂಧ್ಯೆ ಸೃಷ್ಟಿರಾಹಿ ಇತ್ಯಾದವು ಅಂದ್ರೆ ಸ್ವಪ್ನಾಧಿಕರಣದ ಸೂತ್ರ ಹಿಂದಕ್ಕೆ ಬಂತು. ಓಂ ಸಂಧ್ಯೆ ಸೃಷ್ಟಿರಾಹಿ ಓಂ. ಸ್ವಪ್ನಕಾಲ, ಸಂಧ್ಯಾ ಅಂದ್ರೆ ಸ್ವಪ್ನಕಾಲ. ಆ ಸ್ವಪ್ನಾವಸ್ಥೆಯಲ್ಲಿ ಸೃಷ್ಟಿ ಭಗವಂತನೇ ಸೃಷ್ಟಿ ಮಾಡ್ತಾನೆ. ಆಹಿ ಯಾಕೆ ವೇದ ಮಂತ್ರಗಳೆಲ್ಲ ಹಾಗೆ ಹೇಳ್ತಾ ಇದ್ದಾವೆ ಅಂತ. ಹಾಗಾದ್ರೆ ಏನಾಯ್ತು, ಎಲ್ಲಾ ಅವಸ್ಥೆಗಳಲ್ಲಿ ಏನೇನು ಕೆಲಸಗಳನ್ನ ಮಾಡ್ತೀವಿ ಆ ಎಲ್ಲಾ ಕೆಲಸಗಳು ಕೂಡ ಆ ಪರಮಾತ್ಮನ ಅಧೀನ ಅಂತ ಆಯ್ತು. ಇದನ್ನು ನಾವು ತಿಳಿಬೇಕಂತೆ. ಹಾಗಾದ್ರೆ ನಾರದರು ಈಗ ತಾನೇ ಧ್ಯಾನ ಮಾಡಿದ್ದನ್ನ ನಾವು ನೋಡಿದ್ವಿ ಭಾಗವತದಲ್ಲಿ. ಆ ಋಷಿಗಳು ಉಪದೇಶ ಕೊಟ್ಟಿದ್ ನೋಡಿದ್ವಿ. ಈಗ ಬ್ರಹ್ಮಸೂತ್ರ ಓಂ ಅತಯೇವ ಚೋಪಮಾ ಸೂರ್ಯಕಾಧಿಪತ್ ಅಂತ ಅದೇ ಉಪದೇಶ ಕೊಡ್ತಾ ಇದೆ ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಕೊಡೋ ಉಪದೇಶ ಅದೇ, ಜ್ಞಾನಿಗಳು ಹಿಂದೆ ಕೊಟ್ಟಿದ್ದು ಉಪದೇಶ ಹೌದು, ಭಾಗವತ ಕೊಟ್ಟದ್ದು ಅದೇ. ಎಲ್ಲ ಅದು ಸಮನ್ವಯ ರೀತಿ, ಎಲ್ಲ ಅಲ್ಲಲ್ಲಿ ಬರೋ ವಿಷಯಗಳು ಅಲ್ಲಲ್ಲೇ ಪದೇ ಪದೇ ನಮಗೆ ನಿರೂಪಣೆ ಮಾಡಿ ತೋರಿಸ್ತಾರೆ. ಆದ್ರೆ ಆ ಸಂದರ್ಭ ನೆನಪಾಗ್ಬೇಕಷ್ಟೇ. ನಮಗೆ ಈ ಸ್ಕಂದದಲ್ಲಿ ಈ ಭಾಗದಲ್ಲಿ ಈ ವಿಷಯ ಬಂದಿದೆ, ಬ್ರಹ್ಮಸೂತ್ರ ಅದು ಸುಧಾ ಭಾಗದ ಈ ಭಾಗದಲ್ಲಿ ಇದು ಬಂದಿದೆ ಅಂತ ಗೊತ್ತಾಗ್ಬೇಕಷ್ಟೆ. ಅದು ಕಷ್ಟ. ಅಂತೂ ಎಲ್ಲಾ ಅವಸ್ಥೆಗಳಲ್ಲಿ ಪರಮಾತ್ಮನ ಅಧೀನತೆಗೆ ಒಳಪಟ್ಟಿರ್ತಾನೆ ಜೀವ. ಆಗ ಅವನು ಪ್ರತಿಬಿಂಬ ಅಂತ ಅನಿಸ್ಕೊಳ್ತಾನೆ. ಹಾಗಾದ್ರೆ ಒಂದು ಬಿಂಬ ಮತ್ತೊಂದು ಪ್ರತಿಬಿಂಬ ಆಗಬೇಕು ಅಂದ್ರೆ ಬಿಂಬಕ್ಕೆ ಸ್ವಾತಂತ್ರ್ಯ ಇರುತ್ತೆ, ಶಕ್ತಿ ಇರುತ್ತೆ. ತಾನ್ ಏನ್ ಅನ್ಕೊಳತ್ತೋ ಅದು ಮಾಡ್ಲಿಕ್ಕೆ ಅದಕ್ಕೆ ಸಾಧ್ಯತೆ ಇರುತ್ತೆ ಬಿಂಬಕ್ಕೆ. ಪ್ರತಿಬಿಂಬಕ್ಕೆ ಆ ರೀತಿ ಶಕ್ತಿ ಇರಲ್ಲ. ಪ್ರತಿಬಿಂಬ ಏನಂದ್ರೆ ಯಾವಾಗ್ಲೂ ಬಿಂಬವನ್ನು ಹಿಡ್ಕೊಂಡೇ ಅದು ಅನುಸರಿಸ್ಕೊಂಡೇ ಇರ್ಬೇಕು. ಕನ್ನಡಿಲಿರೋ ಮುಖ ಅದು ಯಾವಾಗ್ಲೂ ನಮ್ಮ ಅಧೀನ. ನಾವ್ ಹೇಗೆ ನಿಂತ್ಕೊಳ್ತೀವೋ ಕನ್ನಡಿಲಿ ಮುಖ ಹಾಗೆ ಕಾಣುತ್ತೆ. ಉಲ್ಟಾ ಪಟ್ಟ ನಿಂತ್ಕೊಂಡ್ರೆ ಉಲ್ಟಾ ಕಾಣುತ್ತೆ. ಅಂತೂ ನಮ್ಮ ಅಧೀನಕ್ಕೆ ಒಳಪಟ್ಟಿದ್ದು ಕನ್ನಡಿಯಲ್ಲಿರುವ ನಮ್ಮ ಮುಖ. ನಾವು ಬಿಂಬ, ನಮಗೆ ಪೂರ್ತಿ ಅಧೀನವಾಗಿರತ್ತೆ ಆ ಪ್ರತಿಬಿಂಬ. ಹಾಗೆ ಎಲ್ಲಾ ಅವಸ್ಥೆಗಳದು ಕೂಡ ಈ ಕನ್ನಡಿಯಲ್ಲಿ ತೋರುವಂತಹ ಮುಖ ಎಲ್ಲಾ ಅವಸ್ಥೆನೂ ಅಷ್ಟೇ. ನಾವು ಹೋಗಿ ನಿಂತಾಗ ಮಾತ್ರ ಅದು ಕಾಣೋದಷ್ಟೇ, ಆಚೆ ಸರಿದೋದ್ರೆ ಅದು ಕಾಣೋದೇ ಇಲ್ಲ. ಈ ರೀತಿ ಪರಿಸ್ಥಿತಿ ಇದೆ. ಹಾಗಾದ್ರೆ ಬಿಂಬ ಮತ್ತೆ ಪ್ರತಿಬಿಂಬ ಅಂತ ಬರ್ಬೇಕಾದ್ರೆ ಪ್ರತಿಬಿಂಬ ಯಾವತ್ತು ಪೂರ್ತಿ ಆ ಬಿಂಬದ ಅಧೀನ. ಹಾಗಾದ್ರೆ ನಾವು ಯಾವ್ದಾದ್ರು ಒಂದು ಎರಡು ವಸ್ತುಗಳಿಗೆ ಇದು ಬಿಂಬ ಇದು ಪ್ರತಿಬಿಂಬ ಅಂತ ಕರಿಬೇಕು ಅಂದ್ರೆ ನೋಡು ಇವನ್ ಪೂರ್ತಿ ಅವನ ಅಧೀನ ಆಗ್ಬಿಟ್ಟಿದಾನೆ, ಅವನ್ ಪ್ರತಿಬಿಂಬ ತರ ಇವನಿದಾನೆ ಅಂತ ಒಂದ್ ಹೇಳ್ತೀವಿ. ಇಲ್ಲ ಏನ್ ಮಾಡ್ತಾ ಇರ್ತೀವಿ, ಅವನು ಎಷ್ಟೆಷ್ಟು ಕೆಲಸ ಮಾಡ್ತಾ ಇದ್ನೋ ಆ ಕೆಲಸನೆಲ್ಲ ಇವರು ಮಾಡ್ತಾರೆ. ಈಗೆಲ್ಲ ನಾವು ಸನ್ಯಾಸಿಗಳೆಲ್ಲ ಹೇಳ್ತೀವಿ, ಆ ದೊಡ್ಡವ್ರು ಏನು ದೊಡ್ಡ ಸ್ವಾಮಿಗಳು ಹೇಗೇನ್ ಮಾಡ್ತಾ ಇದ್ರು ಅದೆಲ್ಲ ಚಿಕ್ಕ ಸ್ವಾಮಿಗಳು ಹಾಗೆ ಮಾಡ್ತಾ ಇರ್ತಾರೆ, ಅವರ ಪ್ರತಿಬಿಂಬದಂತೆ ಇದ್ದಾರೆ ಚಿಕ್ಕವರು ಅಂತೆಲ್ಲ ಹೇಳ್ತಾ ಇರ್ತೀವಲ್ಲ. ಚಿಕ್ಕವರು ಪ್ರತಿಬಿಂಬದಂತೆ ಇದ್ದಾರೆ ಅಂದ್ರೆ ಏನರ್ಥ, ಅವ್ರೇನೇನ್ ಮಾಡ್ತಾ ಇದ್ರು ಅದಕ್ಕೆ ಅನುಗುಣವಾಗಿ ಇವ್ರು ಮಾಡ್ತಾ ಇದ್ರು, ಅವರ ಅಧೀನವಾಗಿ ಕೆಲಸ ಮಾಡ್ತಾ ಇದ್ರು. ಈಗ ಅವ್ರು ಇಲ್ದೆ ಹೋದ್ರು ಕೂಡ ಅವ್ರು ಏನೇನ್ ಮಾಡ್ತಾ ಇದ್ರು ಅವರ ಅನುಗ್ರಹದಿಂದ ಮಾಡ್ತಾ ಹೋಗ್ತಾ ಇದಾರೆ. ಅವರ ಥರನೇ ಇದಾರಪ್ಪ, ಅವರ ಪ್ರತಿಬಿಂಬದಂತೆ ಇದ್ದಾರೆ ಅಂತ ಶಬ್ದ ನಾವು ಬಳಸ್ತಾ ಇರ್ತೀವಿ. ಆದ್ರೆ ಅದ್ರ ಹಿನ್ನೆಲೆ ಏನು ಅಂದ್ರೆ ಇದೆ, ತದಧೀನತ್ವ ತತ್ ಸದೃಶತ್ವ ಎರಡು. ಒಂದನ್ನ ಪ್ರತಿಬಿಂಬ ಅಂತ ಕರಿಬೇಕು ಅಂದ್ರೆ ಎರಡು ಗುಣ ಇರ್ಬೇಕು, ಒಂದು ತದಧೀನತ್ವ ಮತ್ತೊಂದು ತತ್ ಸದೃಶತ್ವ. ಇದು ಸುಧಾದಲ್ಲಿ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳಿದ್ದನ್ನ ನಿರ್ಣಯ ಮಾಡಿ ಕೊಡ್ತಾರೆ. ಬಹಳ ಮುಖ್ಯ ನಮಗೆ ಇದೆಲ್ಲ, ನಮಗೆ ಸುಮ್ನೆ ಅಲ್ಲ, ಶಾಸ್ತ್ರಗಳಲ್ಲಿ ತೀರ್ಮಾನ ಮಾಡಿ ಹೇಳಿದ ವಿಷಯ. ಇನ್ನೂ ಇದ್ರ ಬಗ್ಗೆ ಚರ್ಚೆ ಇದೆ ಮುಂದಕ್ಕೆ. ಅಂತೂ ಒಂದು ಪ್ರತಿಬಿಂಬ ಆಗಬೇಕು ಅಂದ್ರೆ ಏನು, ತದಧೀನತ್ವ ತತ್ ಸದೃಶತ್ವ ಎರಡಿದ್ರೆ ಅದನ್ನ ಪ್ರತಿಬಿಂಬ ಅಂತ ನಾವು ಕರಿತೀವಿ. ಉದಾಹರಣೆಗೆ ಸೂರ್ಯ ಮತ್ತೆ ಸೂರ್ಯನ ಪ್ರತಿಬಿಂಬ ಇದೆ. ಸೂರ್ಯನ ಪ್ರತಿಬಿಂಬ ಅನ್ನೋದು ನೀರಿನಲ್ಲಿ ಬೀಳ್ತಾ ಇದೆ. ಆ ಸೂರ್ಯನ ಪ್ರತಿಬಿಂಬ ಪೂರ್ತಿ ಸೂರ್ಯನ ಅಧೀನ. ಆ ಬಿಂಬ ನೀರ್ನಲ್ಲಿ, ಸ್ವಚ್ಛ ನೀರಿನಲ್ಲಿ ಸೂರ್ಯ ಕಾಣ್ತಾನೆ ನಮಗೆ. ಆ ಸೂರ್ಯ ಅಂತ ಏನ್ ಕರಿತೀವಿ ಅವರನ್ನ, ಆ ಸೂರ್ಯಕ್ಕೆ ಹೇಗಿದ್ದಾನೆ, ಸೂರ್ಯನ ತರಾನೇ ಇದ್ದಾನೆ. ನೀರ್ನಲ್ಲಿ ಕಾಣ್ತಾರೋ ಸೂರ್ಯ, ಸೂರ್ಯ ಮೇಲೆ ಕಾಣೋ ಆಕಾಶದಲ್ಲಿ ಕಾಣೋ ಸೂರ್ಯನ ತರ ಅಲ್ಲಿ ಈ ನೀರಿನಲ್ಲಿ ಸೂರ್ಯ ಕಾಣ್ತಾ ಇದ್ದಾರೆ ಒಂದು. ಜೊತೆಗೆ ಆ ಸೂರ್ಯನ ಅಧೀನ, ಆ ಸೂರ್ಯ ಇರೋವರೆಗೂ ಮಾತ್ರ ನೀರಿನಲ್ಲಿ ಅವನ ಪ್ರತಿಬಿಂಬ ಮೂಡತ್ತೆ. ಯಾವಾಗ ಆ ಸೂರ್ಯ ಅಲ್ಲಿರೋದಿಲ್ಲ, ಬೇರೆ ಪ್ರದೇಶಕ್ಕೆ ಹೋಗ್ತಾನೆ, ಆಗ ಆ ನದಿಯಲ್ಲಿ ಆ ಸೂರ್ಯನ, ಆ ಸ್ವಚ್ಛವಾದ ನೀರಿನಲ್ಲಿ ಆ ಸೂರ್ಯನ ಪ್ರತಿಬಿಂಬ ಮೂಡೋದಿಲ್ಲ. ಅಂತೂ ಈ ರೀತಿ ಇದೆ. ಹಾಗಾದ್ರೆ ತದಧೀನತ್ವ ತತ್ಸದೃಶತ್ವ ಈ ಎರಡು ಇದ್ರೆ ಮಾತ್ರ ನಾವೇನ್ ಹೇಳ್ತೀವಿ, ಆ ಒಂದು ಬಿಂಬ ಇನ್ನೊಂದು ಪ್ರತಿಬಿಂಬ ಯಾವಾಗ್ಲೂ ಅವನೊಂದನ್ನ ಅಧೀನಕ್ಕೆ ಒಳಪಟ್ಟಿರ್ಬೇಕು, ಜೊತೆಗೆ ಅದರ ತರ ಹೋಲಿಕೆ ಇರ್ಬೇಕು, ಅದರ ತರ ಇರ್ಬೇಕದು. ಇಷ್ಟಿದ್ರೆ ಬಿಂಬ ಪ್ರತಿಬಿಂಬ ಭಾವ ಹೇಳ್ತೀವಿ. ಈಗ ಇಲ್ಲಿವರೆಗೂ ನೀವೇನ್ ಹೇಳಿದ್ರಿ, ಪರಮಾತ್ಮನ ಪ್ರತಿಬಿಂಬರು ಜೀವರು ಅಂದ್ರೆ ನಾವು ನೀವೆಲ್ಲ ಆ ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳ್ತೀವಿ. ಏನಿದಕ್ಕೆ ಅರ್ಥ, ಆ ಪರಮಾತ್ಮನ ಪ್ರತಿಬಿಂಬ ನಾವಾಗಿದ್ದೀವಿ ಅಂದ್ರೆ ಇದರ್ಥ. ಆ ಪರಮಾತ್ಮನ ಅಧೀನತೆಗೆ ನಾವು ಒಳಪಟ್ಟಿದ್ದೀವಿ.
ಹೇಗೆ ನಮ್ಮ ಕೈಯಲ್ಲಿ ನಮ್ಮ ನೆರಳಿರುತ್ತೆ, ನಾವ್ ಹೇಗ್ ಹೋಗ್ತೀವಿ ನೆರಳು ಅಷ್ಟೇ, ಆಮೇಲೆ ಅಸ್ತಿತ್ವ ಇರಲ್ಲ ಅದಕ್ಕೆ. ಅಂತೂ ಪರಮಾತ್ಮನ ಅಧೀನವಾಗಿ ನಾವು ಜೀವನಿರ್ತೀವಿ, ಆದ್ರಿಂದ ನಾವು ಪ್ರತಿಬಿಂಬ. ಬರೀ ಇಷ್ಟೇ ಇದ್ರೆ ಸಾಲಲ್ಲ, ಪರಮಾತ್ಮನ ಅಧೀನತೆ ಇಷ್ಟೇ ಇದ್ರೆ ಸಾಲ, ಪರಮಾತ್ಮನ ಹೋಲಿಕೆನೂ ಕೂಡ ಇರ್ಬೇಕು. ನಾವು ಹೇಗೆ ಸೂರ್ಯ ಆ ನೀರಿನಲ್ಲಿ ಮೂಡೋ ಸೂರ್ಯನಿಗೆ ಹೋಲಿಕೆ ಇದೆ, ಮತ್ತೆ ಅಧೀನತೆ, ಅದು ಇದಕ್ಕೆ ಅಧೀನವಾಗಿದೆ. ಜೊತೆಗೆ ಕನ್ನಡಿಲಿರೋ ಮುಖ, ಅದು ನಮ್ಮ ರೀತಿಯಲ್ಲೇ ಇರೋದು ಆ ಮುಖ. ಅದು ನಾವು ಕನ್ನಡಿ ಮುಂದೆ ನಿಂತ್ರೆ ಇನ್ನೇನೋ ಮುಖ ಅಲ್ಲಿ ಕಾಣಲ್ಲ, ನಮ್ಮ ಮುಖನೇ ಅದು ಕಾಣ್ತಾ ಇರೋದು. ಮತ್ತೆ ನಮ್ಮ ಅಧೀನತೆಗೆ ಒಳಪಟ್ಟಿದೆ ಕನ್ನಡಿಯಲ್ಲಿ ತೋರುವಂತ ಮುಖ. ಹಾಗಾದ್ರೆ ಜೀವರು ಕೂಡ ಪರಮಾತ್ಮನ ಅಧೀನ, ಅದು ಒಪ್ಕೊಳ್ಳೋಣ, ಅದು ಪ್ರತಿಬಿಂಬ, ಸರಿ ಹೋಯ್ತು. ಆದ್ರೆ ಜೀವರಲ್ಲಿ ಪರಮಾತ್ಮನ ಹೋಲಿಕೆ ಇರಬೇಕು ಅಂತಂದ್ರು. ಇದು ಹೇಗೆ ಒಪ್ಕೊಳ್ಳೋದು? ಯಾಕಂದ್ರೆ ಬಿಂಬ ಪ್ರತಿಬಿಂಬ ಅಂತ ಹೇಳ್ಬೇಕು ಅಂದ್ರೆ ಹೋಲಿಕೆ ಬೇಕೇ ಬೇಕು, ಆ ಮೂಲ ವಸ್ತುವಿನ ಹೋಲಿಕೆ ಬೇಕು. ಪರಮಾತ್ಮನ ಹೋಲಿಕೆ ಜೀವರಲ್ಲಿ ಹೇಗೆ ಅಂತ ಇದೊಂದು ಪ್ರಶ್ನೆ. ಅದರಲ್ಲಿ ಹೇಳ್ಬಿಟ್ಟಿದ್ದಾರೆ, ಯಾಕೆ ಪ್ರತಿಬಿಂಬ ಅಂತಂದ್ರೆ ಹೋಲಿಕೆ ಬೇಕಲ್ವಾ ಅಂತ. ಆ ಹೋಲಿಕೆ ಯಾವ ರೀತಿ? ಸ್ವಾತಂತ್ರ್ಯಾಧಿಕಂ ನಚ ಅಂತ ಹೇಳ್ತಾರೆ. ಅಂದ್ರೆ ಅವನು ಸರ್ವತಂತ್ರ ಸ್ವತಂತ್ರ ಅನ್ನೋ ತರ, ಗುರುಗಳಿಗೆ ಸರ್ವತಂತ್ರ ಸ್ವತಂತ್ರ ಅನ್ನೋ ತರ, ಪರಮಾತ್ಮ ಅವನು ಸರ್ವ ಸ್ವತಂತ್ರ, ಅವನು ಎಲ್ಲಾ ವಿಷಯದಲ್ಲೂ ಸ್ವತಂತ್ರ. ಅವನು ಸರ್ವತಂತ್ರಗಳಲ್ಲಿ ಮಾತ್ರ ಅಲ್ಲ. ಗುರುಗಳು ಸರ್ವತಂತ್ರ ಸ್ವತಂತ್ರ ಅನ್ನೇ ಅರ್ಥ, ಎಲ್ಲಾ ಶಾಸ್ತ್ರಗಳಲ್ಲಿ ಅವರಿಗೆ ಒಳ್ಳೆ ಸ್ವಾತಂತ್ರ್ಯ ಇದೆ, ಪಾರಂಗತಿ ಇದೆ ಅಂತ ಅಭಿಪ್ರಾಯ. ಸರ್ವತಂತ್ರ ಸ್ವತಂತ್ರ ಅಂದ್ರೆ ಪರಮಾತ್ಮನಿಗೆ ಆಗಲ್ಲ, ಎಲ್ಲಾ ವಿಷಯ, ಬರೀ ಶಾಸ್ತ್ರ ಅಂತಲ್ಲ, ಎಲ್ಲಾ ಕಡೆ ಅವನಿಗೆ ಸ್ವಾತಂತ್ರ್ಯ ಇದೆ. ತನ್ನ ಅಧೀನತೆಗೆ ಎಲ್ಲ ವಸ್ತುಗಳಿವೆ, ಅಧೀನತೆಗೆ ಒಳಪಟ್ಟಿವೆ ಎಲ್ಲ ವಸ್ತುಗಳು. ಅವನು ಇನ್ನೊಂದರ ಅಪೇಕ್ಷೆ ಪಡಬೇಕು ಅಂತಿಲ್ಲ, ಇದು ಪರಮಾತ್ಮನ ಸ್ವಭಾವ, ಅದು ಅವನಲ್ಲಿರುವಂತಹ ಗುಣ. ನಮ್ಗೆ ಜೀವರಲ್ಲೂ ಕೂಡ ಆ ರೀತಿ ಪರಮಾತ್ಮನ ಹೋಲಿಕೆಯನ್ನ ಜೀವರಿಗೆ ಹೇಳ್ಬೇಕು, ಯಾಕೆ ಎಲ್ಲ ಪ್ರತಿಬಿಂಬ ಅಂತ ಕರೀಲಿಕ್ ಬರಲ್ಲ ಅಂತ ಅನ್ನೋ ಒಂದೇ ಒಂದು ಕಾರಣದಿಂದ ಪರಮಾತ್ಮನಲ್ಲಿರೋ ಸ್ವತಂತ್ರ ಗುಣ ಏನಿದೆಯಲ್ಲ ಅದು ಜೀವನಲ್ಲೂ ಇದೆ, ಹಾಗಾಗಿ ಹೋಲಿಕೆ ಬಂತು. ಜೀವನೂ ಸ್ವತಂತ್ರ, ಪರಮಾತ್ಮನು ಸ್ವತಂತ್ರ. ಹೇಳ್ಲಿಕ್ ಸಾಧ್ಯನಾ? ನಮಗೆ ಗೊತ್ತಿದೆ ನಾವು ಸ್ವತಂತ್ರ ಅಲ್ಲ ಅಂತ, ಯಾಕೆ ನಾವು ಅನ್ಕೊಳ್ಳೋದು ನಮ್ಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪೂರ್ತಿ, ಆಮೇಲೆ ನಾವು ಸ್ವತಂತ್ರ ಆಗ್ಲಿಕ್ಕೆ ಹೇಗ್ ಸಾಧ್ಯ? ಹಾಗಾದ್ರೆ ಸ್ವತಂತ್ರರಲ್ಲ ಅಂತ ಆದ್ರೆ ಜೀವರು, ನಾವು ನೀವೆಲ್ಲ ಸ್ವತಂತ್ರರಲ್ಲ ಅಂತ ಆದ್ರೆ ಪರಮಾತ್ಮನ ಪ್ರತಿಬಿಂಬ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಯಾಕೆ ಹೋಲಿಕೆ ಇರ್ಬೇಕಲ್ಲ, ಹೋಲಿಕೆ ಇರ್ಬೇಕು ಅಂದ್ರೆ ಅವ್ನು ಹೇಗ್ ಸ್ವತಂತ್ರನೋ, ಅವ್ನು ಹೇಗೆ ಸರ್ವಜ್ಞನೋ, ಎಲ್ಲ ತಿಳ್ಕೊಂಡಿದಾನೋ, ಹೇಗೆ ಅವನಿಗೆ ಎಲ್ಲಾ ಶಕ್ತಿಗಳಿದೆಯೋ ಅದೇ ತರ ಜೀವನಿಗೂ ಎಲ್ಲಾ ಶಕ್ತಿಗಳು ಮತ್ತೆ ಎಲ್ಲದರ ಜ್ಞಾನ ಇದೆ ಅಂತ ಹೇಳಲಿಕ್ಕೆ ಬಂದ್ರೆ ಹೋಲಿಕೆ ಬಂತು ಅಂತ ಆಯ್ತು. ಪ್ರಸನ್ನ ಅವ್ರು ಮ್ಯೂಟ್ ಮಾಡ್ರಿ, ಪ್ರಸನ್ನ ಮ್ಯೂಟ್ ಮಾಡ್ರಿ. ಅಲ್ಲ ನಿಮ್ಗಳ ಜೊತೆ ಹೋಗ್ಬೇಕು ಅಂತ ಅನ್ನೋದೇನಿಲ್ಲ. ಪ್ರಸನ್ನ ಅವ್ರು ಮ್ಯೂಟ್ ಮಾಡ್ಲಿಕ್ಕೆ ಹೇಳ್ರಿ, ಪ್ರಸನ್ನ ಡಿಸ್ಟರ್ಬ್ ಆಗ್ಲಿಕ್ಕೆ. ಇದು ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಆದ್ರಿಂದ ಹೋಲಿಕೆ ಯಾವುದು ಅಂತ ಪ್ರಶ್ನೆ. ಹೋಲಿಕೆ ಯಾವುದು ಅಂತಂದ್ರೆ ಪರಮಾತ್ಮನ ಸ್ವತಂತ್ರ ಗುಣ ಏನಿದೆ, ಅವನಲ್ಲಿರುವಂತಹ ಸರ್ವಜ್ಞಾನ ಏನಿದೆ, ಅದೆಲ್ಲವೂ ಕೂಡ ಜೀವರಿಗೆ ಬಂತು ಅಂತ ಆದ್ರೆ ಆಗ ಹೋಲಿಕೆ ಬರುತ್ತೆ ಅಂತ. ಆದ್ರೆ ವಸ್ತುತಃ ಈ ರೀತಿ ಹೋಲಿಕೆ ಹೇಳ್ಬಿಟ್ರೆ, ಹೋಲಿಕೆ ಹೇಳಿದಾಗ ಆಗ್ಲಿಲ್ಲ, ನಾವೇ ದೇವರು ಅಂತ ಹೇಳ್ದಾಗ ಆಯ್ತು. ಯಾಕೆ ಪರಮಾತ್ಮನಲ್ಲಿ ಇರೋದೆಲ್ಲ ಇವರಲ್ಲಿ ಬಂತು ಅಂತ ಆದ್ರೆ ಆಗ ಇವನೇ ಪರಮಾತ್ಮ ಆಗ್ಬೇಕು ಜೀವ ಹೊರತು ಅವ್ನ್ ಪರಮಾತ್ಮನಿಗಿಂತ ಬೇರೆ ಅಲ್ಲ. ಆದ್ರೆ ನಾವೇನ್ ಹೇಳ್ತಾ ಇರೋದು ಬಿಂಬ ಪ್ರತಿಬಿಂಬ, ಬಿಂಬದಲ್ಲಿರೋ ಎಲ್ಲಾ ಗುಣ ಬರ್ಬೇಕು ಅಂತ ಅಭಿಪ್ರಾಯ ಅಲ್ಲ. ಎಲ್ಲಾ ಗುಣ ಬಂದ್ರೆ ಅದನ್ನ ಪ್ರತಿಬಿಂಬ ಅಂತ ಕರೆಯಲ್ಲ. ಪ್ರತಿಬಿಂಬ ಅಂದ್ರೆ ಏನೋ ಕೆಲವು ಗುಣಗಳ ಹೋಲಿಕೆ ಇರುತ್ತೆ ಅಂತ ಅರ್ಥ ಅಷ್ಟೇ. ಅದು ಯಾವ ಗುಣ ಅಂತ ತೀರ್ಮಾನ ಮಾಡ್ಬೇಕು. ಈಗ ಪರಮ ಒಬ್ಬನಲ್ಲಿ ಇನ್ನೊಬ್ಬನ ಹೋಲಿಕೆ ಇದೆ ಅಂದ ಕೂಡಲೇ ಎಲ್ಲಾ ತರ ಹೋಲಿಕೆ ಇರುತ್ತೆ ಅಂತ ಅರ್ಥ ಅಲ್ಲ. ನೋಡ್ಲಿಕ್ ಒಂದೇ ತರ ಇದಾರೆ, ಆದ್ರೆ ಬುದ್ಧಿ ಮಾತ್ರ ವ್ಯತ್ಯಾಸ ಇದೆ. ಅವನ್ ಪೆದ್ದ, ಇವನ್ ಬುದ್ಧಿವಂತ, ವ್ಯತ್ಯಾಸ ಇರುತ್ತೆ. ಅವನು ಕೆಟ್ಟವನು, ಇವನು ಒಳ್ಳೆಯವನು. ನೋಡ್ಲಿಕ್ ಒಂದೇ ತರ ಇದ್ದ ಮಾತ್ರಕ್ಕೆ ಗುಣಗಳು ಎಲ್ಲ ಒಂದೇ ಇರ್ಬೇಕು ಅಂತಿಲ್ಲ. ಹೋಲಿಕೆ ಯಾವ ಅಂಶದಲ್ಲಿ? ಅದರ ಆಕಾರ ಒಂದೇ ಅಂತ. ಅವನು ಹೇಗಿದಾನೋ ಆ ರೀತಿ ಇವನು ಕೂಡ ಇದ್ದಾನೆ ಅಂತ. ಹಾಗಾದ್ರೆ ಪರಮಾತ್ಮನ ಹೋಲಿಕೆ ನಮಗೆ ಹೇಗೆ? ಏನ್ ಪರಮಾತ್ಮ ಜ್ಞಾನಾನಂದಮಯ ದೇಹ ಪಡೆದಿದ್ದಾನೆ, ಆ ರೀತಿ ನಮ್ದು ಕೂಡ ಹಾಗೇನಾ? ಅಥವಾ ಅವನು ಮನುಷ್ಯ ದೇಹ ಪಡ್ಕೊಂಡಿದ್ದ ಆ ತರ ನಮ್ದ ಅಂದ್ರೆ ನಿಜವಾಗಿ ಮನುಷ್ಯನ ದೇಹ ತಗೊಂಡ್ರು ಪರಮಾತ್ಮ ಈ ಕೃಷ್ಣ ರಾಮನಾಗಿ ಅವತಾರ ಮಾಡಿದ. ಆ ಭಗವಂತನ ಕೃಷ್ಣರಾಮ ಅವತಾರಗಳಲ್ಲಿ ಕೈ ಕಾಲು ಮೂಗು ಎಲ್ಲ ಮನುಷ್ಯನ ಆಕಾರನೇ ತಾನೇ ಇದ್ದಿದ್ದು. ಹಾಗಾದ್ರೆ ಆ ಹೋಲಿಕೆ ನಮಗಿದೆಯಾ ಅಂದ್ರೆ ನಿಜವಾಗ ಅದು ಹೋಲಿಕೆಯನ್ನು ಪಡೆಯೋ ಹಾಗೆ ಇಲ್ಲ, ಹೇಳೋ ಹಾಗೆ ಇಲ್ಲ. ಯಾಕೆ? ಆ ಮನುಷ್ಯ ದೇಹಕ್ಕೆ ಬಂದ್ರು ಪರಮಾತ್ಮ, ಮನುಷ್ಯ ದೇಹವನ್ನು ಸ್ವೀಕಾರ ಮಾಡಿ ಜಗತ್ತಿಗೆ ಪ್ರಕಟ ಮಾಡಿದ್ರು. ನಮ್ ತರ ಇಲ್ಲ. ಎಂಥ ಲಕ್ಷಣ ಭಗವಂತನ ರೂಪದಲ್ಲಿ. ಹೋಲಿಕೆ ಕೊಡ್ಬೇಕಾದ್ರೆ ಅವನ ಆಕಾರದಂತೆ ನಮ್ಮ ಆಕಾರ ಇದೆ ಅಂತಾನು ಹೇಳಿಕ್ ಬರಲ್ಲ. ಅವನಲ್ಲಿರೋ ಗುಣಗಳು ನಮ್ಮಲ್ಲಿ ಇವೆ ಅಂತ ಹೇಳಿಕಂತೂ ಸುತರಾಂ ಅದ್ ಸಾಧ್ಯವೇ ಇಲ್ಲ. ಮತ್ ಏನ್ ಹೋಲಿಕೆ ಕೊಡ್ಬೇಕು? ದೊಡ್ಡ ವಿಷಯ. ಇಲ್ಲ ಹೋಲಿಕೆನೇ ಇಲ್ಲ ಅಂತ ಹೇಳ್ಬಿಡೋಣ, ಪರಮಾತ್ಮನ ಹೋಲಿಕೆ ಜೀವರಿಗಿಲ್ಲ, ಒಳ್ಳೇದಾಯ್ತಲ್ಲ.
ಯಾಕಂದ್ರೆ ಪರಮಾತ್ಮ ಎಂದಿಗೂ ಕೂಡ ನಮಗಿಂತ ಅವನು ಬೇರೆನೆ, ಅವನು ವಿಲಕ್ಷಣನೆ, ಎಲ್ಲಾ ವಿಷಯದಲ್ಲೂ ವಿಲಕ್ಷಣ. ಅಂದ್ರೆ ಹಾಗೆ ಹೇಳಿದ್ರೆ ಪರಮಾತ್ಮನ ಪ್ರತಿಬಿಂಬ ಅಂತ ನಾವು ಹೇಳಿದ್ದೆ ತಪ್ಪು. ಪರಮಾತ್ಮನ ಪ್ರತಿಬಿಂಬ ಜೀವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಪ್ರತಿಬಿಂಬ ಅಂತ ಆಗ್ಬೇಕು ಅಂದ್ರೆ ಹೋಲಿಕೆ ಇರ್ಲೇಬೇಕು. ಸರಿ, ಇದಕ್ಕೆ ಕೊನೆಗೆ ತೀರ್ಮಾನಕ್ಕೆ ಬಂದ್ರು. ಏನ್ ಹೋಲಿಕೆ ಕೊಡ್ಬೇಕು? ಚಿತ್ವ ಮಾತ್ರಂ ನ ಚಾಪರಂ ಅಂತ ಶ್ಲೋಕ ಬರೆದ್ರು. ಚಿತ್ವ ಮಾತ್ರಂ, ಅವನು ಒಬ್ಬ ಚೇತನ, ನಾವು ಒಬ್ಬ ಚೇತನ. ಅವನಿಗೂ ಜ್ಞಾನ ಇದೆ, ನಮಗೂ ಜ್ಞಾನ ಇದೆ. ಅವನಲ್ಲೂ ಚೇತನತ್ವ ಇದೆ, ನಮ್ಮಲ್ಲೂ ಚೇತನತ್ವ ಇದೆ. ಅವನೊಬ್ಬ ಜೀವ, ನಾವೊಬ್ಬ ಜೀವ. ಅಂದೇನರ್ಥ? ಇಬ್ಬರೂ ಕೂಡ ಆತ್ಮ. ಆತ್ಮ ಅಂತ ಬೇಕಾದ್ರೆ ಇಟ್ಕೊಳ್ಳಿ. ಆತ್ಮತ್ವ ಇಬ್ಬರಲ್ಲೂ ಇದೆ. ಅವನು ಒಬ್ಬ ಆತ್ಮ, ನಾವು ಒಬ್ಬ ಆತ್ಮ. ಅವನು ಅನಾದಿ ಕಾಲದಿಂದ ಇದ್ದಾನೆ, ನಾವು ಅನಾದಿ ಕಾಲದಿಂದ ಇದ್ದೇವೆ. ಅಷ್ಟೇ. ಈ ಹೋಲಿಕೆಗಳಿದೆ, ಇದು ಒಪ್ಲೇಬೇಕು. ಅಂತೂ ನಾವು ಪರಮಾತ್ಮನ ಹೋಲಿಕೆಯನ್ನ ಪಡೆದಿರೋ ನಿಜ. ಏನೋ ಪರಮಾತ್ಮನ ಹೋಲಿಕೆ ಹೇಳ್ಬಿಟ್ವಿ ಅಂತ ದುಷ್ಟ ಭಾವನೆ ಇಲ್ಲ. ಹೋಲಿಕೆ ಹೇಳಲಿಕ್ ಬರ್ದೇ ಇದ್ರೆ ನಾವು ಪ್ರತಿಬಿಂಬನೇ ಆಗಲ್ಲ, ಪರಮಾತ್ಮನ ಪ್ರತಿಬಿಂಬ. ಅದರಿಂದ ಏನಾಯ್ತು? ಹೋಲಿಕೆ ಯಾವ ಅಂಶದಲ್ಲಿ? ಎಲ್ಲದಲ್ಲ. ಅವನೊಬ್ಬ ಆತ್ಮ, ನಾವು ಒಬ್ಬ ಆತ್ಮ. ಅವನೊಬ್ಬ ಚೇತನ, ನಾವು ಚೇತನ. ಅವನು ಅವತ್ತಿನಿಂದ ಇದ, ನಾವು ಅವತ್ತಿನಿಂದ ಇದೀವಿ. ಭಗವಂತ ಯಾವತ್ತಿನಿಂದ ಇದಾನೋ ನಾವು ಕೂಡ ಇದೀವಿ. ಏನು ಅವನು ಪ್ರಕಟನಾಗಿದ್ದ, ನಾವು ಸೂಕ್ತವಾಗಿ ಒಳಗಡೆಲ್ಲೋ ಸೇರ್ಕೊಂಡಿದ್ವಿ ಅಷ್ಟೇ. ಅನಾದಿ ಕಾಲದಿಂದ ಎಲ್ಲ ಇದೀವಿ. ಇಲ್ಲಿ ಹೇಳುವಂತ ಮೊದಲನೇದು ಹೋಲಿಕೆ ಯಾವುದು ಅಂದ್ರೆ ಚಿತ್ವ ಮಾತ್ರಂ. ಚಿತ್ವಂ ಅಂದ್ರೆ ಚೇತನತ್ವ, ಅದನ್ನ ಹೋಲಿಕೆಯನ್ನ ಕೊಡ್ತಾರೆ. ಅದನ್ನ ಸ್ವಾತಂತ್ರ್ಯಾದಿಗಳನ್ನ ಒಪ್ಪಬಾರದು. ಜೀವನೇ ಸ್ವತಂತ್ರ ಅಂತ ಒಪ್ಪಿದ್ರೆ ವಿರುದ್ಧ ಆಗ್ಬಿಡತ್ತೆ. ಯಾಕೆಂದ್ರೆ ಬಿಂಬ ಪ್ರತಿಬಿಂಬ ಭಾವ ಇದ್ದ ವಸ್ತುಗಳಲ್ಲಿ ಯಾವತ್ತೂ ಕೂಡ ಅಭೇದ ಇರಲ್ಲ. ಅಂದ್ರೆ ಎರಡು ಒಂದಾಗಿರಲ್ಲ. ಬಿಂಬವೇ ಬೇರೆ, ಪ್ರತಿಬಿಂಬವೇ ಬೇರೆ ಆಗಿರ್ಬೇಕು. ನೀವು ಜೀವ ಪ್ರತಿಬಿಂಬ ಅಂತ ಹೇಳಿ, ಪರಮಾತ್ಮ ಬಿಂಬ ಅಂತ ಹೇಳಿದ್ರೆ ಇಬ್ರು ಒಂದೇ ಅಂತ ಹೇಳಿದ್ರೆ ವಿರುದ್ಧ, ಅದು ತಪ್ಪಾಗತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಬೇರೆ ಬೇರೆ ಅಂತ ಹೇಳ್ಬೇಕು. ಬೇರೆ ಬೇರೆ ಅಂತ ಹೇಳ್ಬೇಕು ಅಂದ್ರೆ ನೋಡಿ, ಜೀವ ಸ್ವತಂತ್ರನಲ್ಲ, ಪರಮಾತ್ಮ ಸ್ವತಂತ್ರ. ಯಾಕೆ ನಮಗ ಅನುಭವಕ್ಕೂ ಕೂಡ ಇದೆ ನಾವು ಸ್ವತಂತ್ರ ಅಲ್ಲ ಅಂತ. ಒಂದ್ ವೇಳೆ ನಾವು ಸ್ವತಂತ್ರ ಅಂತ ಹೇಳಿದ್ರೆ ಅದು ಅನುಭವ ವಿರುದ್ಧ. ನಮಗ್ ಚೆನ್ನಾಗ್ ಅನುಭವಕ್ಕೆ ಬರ್ತಾ ಇದೆ, ನಮಗ್ ಸ್ವಾತಂತ್ರ್ಯ ಇಲ್ಲ ಅಂತ. ಹಾಗಾಗಿ ಹೋಲಿಕೆ ಹೇಳ್ಬೇಕು ಅಂತ ಹೇಳಿ ಅಂತ ಧರ್ಮಗಳನ್ನ ತಗೊಂಡು ಹೋಲಿಕೆ ಹೇಳೋದಲ್ಲ. ಏನ ಹೇತೋಹೋ ವಿರುದ್ಧತಾ ಸ್ಯಾತ್ ಇತಿ ಭಾವ ಅಂತ ಇಷ್ಟು ಪರಿಮಳ ಟಿಪ್ಪಣಿಯಲ್ಲಿ ಇದು ರಾಯರು ಇದಕ್ಕೆ ವಿವರಣೆ ಮಾಡ್ತಾ ವಿರುದ್ಧ ಅಂದ್ರೆ ಏನರ್ಥ ಅಂತ ಅದನ್ನ ಬಿಡಿಸಿದ್ದಾರೆ. ಅದನ್ನ ಈಗ ಹೇಳಿದೆ, ಅದನ್ನ ಪರಿಮಳ ಟಿಪ್ಪಣಿಯಲ್ಲಿ ಗಮನಿಸಿ. ಅದ್ರಲ್ಲಿ ಕೊನೆಗೆ ಒಂದು 3 ಲೈನ್ ಏನಿದೆ ಅದನ್ನ ಗಮನಿಸಿ. ಏನ ಹೇತೋಹೋ ವಿರುದ್ಧತಾ ಇತಿ ಅಂತ ಆ ಸುಧಾ ವಾಕ್ಯವನ್ನ ತಗೊಂಡು ಬರೀತಾರೆ. ಜೀವ ಬ್ರಹ್ಮಣ ಅತ್ಯಂತ ಭಿನ್ನ ಆಭಾಸತ್ವಾತ್ ಅಂತ ಒಂದು ಅನುಮಾನ ಹೇಳ್ತೀವಿ. ಅಂದ್ರೆ ಜೀವ, ಯಾರ್ಯಾರು ಜೀವರು, ನಾವು ನೀವು ಎಲ್ಲ ಸೇರ್ಕೊಂಡ್ಬಿಡ್ತೀವಿ. ಅನುಮಾನದಲ್ಲಿ ನಾವು ಸೇರ್ಕೊಂಡಿದೀವಿ. ಈಗ ಜೀವ ಅಂದ್ರೆ ಜೀವ ಅಂದ್ರೆ ಯಾರು? ನಾವು, ನೀವು ಎಲ್ಲರೂ ಕೂಡ ಸೇರ್ಕೊಂಡಿದೀವಿ. ಆ ಜೀವರು ಏನೇನಿದ್ದಾರೆ ಅದನ್ನ ಜೀವಾಹ ಅಂತಾನು ಬೇಕಾದ್ರೆ ಮಾಡ್ಕೊಳ್ಳಿ. ಜೀವ ಅಂದ್ರೆ ಗುಂಪು ಅಂತ ಅರ್ಥ, ಎಲ್ಲ ಜೀವರ ಗುಂಪು. ಅದು ಅತ್ಯಂತ ಭಿನ್ನ, ನಿಜವಾಗಿ ಸ್ವಲ್ಪವೂ ಆ ಭಗವಂತನಿಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ತರ? ಇಬ್ರು ಒಂದೇ ಅನ್ನೋ ದೃಷ್ಟಿಯಲ್ಲಿ ಯಾವುದೇ ಗುಣವನ್ನ ನಾವು ವರ್ಣನೆ ಮಾಡೋ ಹಾಗಿಲ್ಲ. ಅವ್ನ್ ಭೇದ. ನಾವು ಅತ್ಯಂತ ಭಿನ್ನವಾಗಿದ್ದೇವೆ, ಅವನಿಗಿಂತ ಪೂರ್ತಿ ಭೇದವನ್ನ ಪಡೆದಿದ್ದೇವೆ. ನಾವು ಬೇರೆ, ಭಗವಂತ ಬೇರೆನೆ. ಬ್ರಹ್ಮಣ ಅತ್ಯಂತ ಭಿನ್ನ. ಯಾಕೆ ಅಂದ್ರೆ ಆಭಾಸತ್ವ. ಆಭಾಸ ಅನ್ನೋ ಶಬ್ದ ಬಂತು ಈಗಲೂ. ಆಗ್ಲೇ ಭಾಗವತಲ್ಲಿ ಬಂತು ಆಭಾಸ ಶಬ್ದ. ಅದಕ್ಕೆ ಹೇಳಿದ ಅರ್ಥ ಬೇರೆ ನಾನು ಆಗ್ಲೇ. ಆಭಾಸ ಅಂದ್ರೆ ಬೇರೆ. ಇಲ್ಲಿ ಆಭಾಸ ಅನ್ನೋ ಶಬ್ದಕ್ಕೆ ಏನರ್ಥ? ಬಿಂಬ ಪ್ರತಿಬಿಂಬ ಅಂತ ಹೇಳ್ತೀವಲ್ಲ, ಅಲ್ಲಿ ಪ್ರತಿಬಿಂಬ ಅಂತ ಅರ್ಥ ಆಭಾಸ ಶಬ್ದಕ್ಕೆ. ಅಲ್ಲಿ ಬಂದ ಆಭಾಸ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಭಾಗವತಲ್ಲಿ ಬಂತು ಈಗಲೇ. ಇನ್ನೊಂದು ಆಭಾಸ ಶಬ್ದಕ್ಕೆ ಅವರ ತರ ತೋರ್ತಾರೆ, ವಾಸ್ತವಿಕ ಅವರಲ್ಲ. ಈಗ ಪೌಂಡ್ರಕ ವಾಸುದೇವ ಇದ್ದಾಗೆ, ವಾಸುದೇವ ಆಭಾಸ, ಕೃಷ್ಣನ್ ತರ ವೇಷ ತೊಟ್ಟ. ಕೃಷ್ಣ ಆಭಾಸ, ಅವನು ನಿಜವಾಗಿ ಕೃಷ್ಣನ್ ಅಲ್ಲ ಅವನು. ಹೀಗೆ ಹೇಳ್ತೀವಲ್ಲ, ಹೀಗೆ ಆಭಾಸ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಅದರಿಂದ ಇದು ಒಂದು ಶಾಸ್ತ್ರದಲ್ಲಿ ಮುಖ್ಯ. ಒಂದೇ ಶಬ್ದ ಅನೇಕ ಸಲಿ ಬರ್ತಾ ಇರುತ್ತೆ, ಅರ್ಥ ಅದೇ ಆಗಿರ್ಬೇಕು ಅಂತಿಲ್ಲ. ಯೋಚನೆ ಮಾಡಿ ಅದಕ್ಕೆ ಅರ್ಥ ಹೇಳ್ಬೇಕು ಪರಿಸ್ಥಿತಿ ಇರುತ್ತೆ. ಈ ಉಪಮಾಧಿಕರಣದಲ್ಲಿ ಆಭಾಸ ಶಬ್ದ ಬಂತು ಅಂತಾದ್ರೆ ಅಂಥ ಆಭಾಸ ಶಬ್ದ ಸಾಮಾನ್ಯವಾಗಿ ಹೇಳ್ತಾ ಇರೋದು ಯಾವುದು? ಪ್ರತಿಬಿಂಬ ಅನ್ನೋ ಅರ್ಥವನ್ನ ಹೇಳ್ತಾ ಇರುವಂತ ಶಬ್ದ. ಅಂತೂ ಜೀವ ಬ್ರಹ್ಮನಿಗಿಂತ ನಿಜವಾಗಿ ಬೇರೆನೆ ಆಗಿದ್ದಾನೆ. ಯಾಕೆ ಅಂದ್ರೆ ಆ ಬ್ರಹ್ಮನ ಪ್ರತಿಬಿಂಬ ಜೀವ. ಇಷ್ಟು ಹೇಳಿದ್ರು. ಇಷ್ಟು ಹೇಳಿದ್ರು ಕೂಡ ಇಲ್ಲ ಸ್ವತಂತ್ರನಾಗೂ ಇದ್ದಾನೆ, ಆದ್ರಿಂದ ಜೀವನಿಗೂ ಅವನಿಗೂ ಏನಿರ್ಬೇಕು? ಅತ್ಯಂತ ಭೇದ ಇರಬೇಕು. ತಪ್ಪಾಗತ್ತೆ. ಈಗ ಜೀವನೂ ಸ್ವತಂತ್ರ, ಪರಮಾತ್ಮನೂ ಸ್ವತಂತ್ರ ಅಂದ್ರೆ ಇಬ್ರು ಒಂದೇ ಆಗ್ಬೇಕು ಹೊರತು ಇಬ್ರು ಬೇರೆ ಆಗ್ಲಿಕ್ಕೆ ಹೇಗ್ ಸಾಧ್ಯ? ಅದನ್ನ ನೀವು ಸ್ವತಂತ್ರ ಅನ್ನೋದನ್ನ ಹೋಲಿಕೆಯನ್ನಾಗಿ ತಗೊಂಡ್ಬಿಟ್ರೆ ಆಗ ಪೂರ್ಣ ವಿರುದ್ಧ ಆಯ್ತು. ನೀವ್ ಹೇಳ್ತಾ ಇರೋ, ಸಾಧನೆ ಮಾಡ್ತಾ ಇರೋ ವಿಷಯಕ್ಕೂ ನೀವು ಕೊಡೋ ಕಾರಣಕ್ಕೂ ಸಂಬಂಧನೇ ಇಲ್ಲ. ಇವನು ತುಂಬಾ ಪೆದ್ದ ಆಗಿದ್ದಾನೆ, ಯಾಕೆ? ತುಂಬಾ ಜಾಸ್ತಿ ಓದೋದ್ರಿಂದ ಇವನು ಪೆದ್ದ ಆಗಿದ್ದಾನೆ ಅಂತ.
ಅದು ಕೆಲವು ಸಲ ಆಗ್ಬೋದೇನೋ, ತುಂಬಾ ಜಾಸ್ತಿ ಓದಿದ್ಮೇಲೆ ಪೆದ್ದ ಆಗ್ಬಿಟ್ಟಿರ್ತಾರೆ ಅಂತ. ಯಾಕೆ ತಲೆ ಕೆಟ್ಬಿಟ್ಟಿರುತ್ತೆ, ಪೆದ್ರಾಗಿರ್ತಾರೆ ಅಂತ. ಅದಿರ್ಲಿ, ಸಾಮಾನ್ಯವಾಗಿ ತುಂಬಾ ಓದಿದಾಗ ಅವ್ನು ಬುದ್ಧಿವಂತರಾಗಿರ್ಬೇಕು, ಅವನೊಂದು ವಿಷಯ ತಿಳ್ಕೊಂಡಿರ್ತಾರಲ್ಲ, ಓದಿದ ವಿಷಯ ಗೊತ್ತಿರತ್ತೆ, ಲೌಕಿಕ ವಿಷಯ ಇರ್ಲಿ ಬೇರೆ ವ್ಯವಹಾರದ ವಿಷಯ ಅಂತೂ ಓದಿದ ಗ್ರಂಥ ಏನಿದೆ ಅದನ್ನ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಅವನಿಗೆ ಜ್ಞಾನ ಒಳ್ಳೆ ತಿಳುವಳಿಕೆ ಇರುತ್ತೆ. ಅವ್ನ್ ಪೆದ್ದಾಗ್ಲಿಕ್ಕೆ ಹೇಗೆ ಸಾಧ್ಯ? ತುಂಬಾ ಓದಿರೋದ್ರಿಂದ ಅವ್ನು ಪೆದ್ದಾಗಿದ್ದಾನೆ ಅಂದ್ರೆ ಅಯಂ ಮಂದಹ ಅತೀವ ಅಧ್ಯಯನ ಮತ್ವಾತ್, ಅಧ್ಯಯನಾದಿ ಮತ್ವಾತ್ ಅಂತ. ಇವನು ತುಂಬಾ ಅಧ್ಯಯನ ಮಾಡ್ತಾನೆ, ತುಂಬಾ ಅಭ್ಯಾಸ ಮಾಡ್ತಾನೆ, ತುಂಬಾ ಹೇಳ್ಕೊಡ್ತಾ ಇರ್ತಾನೆ, ಆದ್ರಿಂದ ಇವನು ಅಯಂ ಮಂದಹ, ಇವನು ಪೆದ್ದ ಅಂತ ಹೇಳಿದ್ರೆ ವಿರುದ್ಧ. ನೀವು ಸಾಧನೆ ಮಾಡ್ತಾ ಇರೋದೇನು, ಅವನು ಪೆದ್ದ ಅಂತ. ಅದು ಕಾರಣ ಕೊಡ್ತಾ ಇರೋದೇನು, ವಿರುದ್ಧವಾಗಿ ಕಾರಣ ಕೊಡೋದು. ಇದು ಅನುಮಾನದಲ್ಲಿ ಈ ರೀತಿ ದೋಷ ಇರಬಾರ್ದು. ಕಾರಣ ಏನ್ ಕೊಡ್ತೀರಿ, ಅದರಿಂದ ಏನ್ ಸಾಧನೆ ಮಾಡ್ತಾ ಇದೀವಿ ಇದಕ್ಕೊಂದು ಸ್ವಲ್ಪ ಸಂಬಂಧ ಇರ್ಬೇಕು. ಇದಕ್ಕೊಂದು ಉದಾಹರಣೆ ಕೂಡ ಕೊಡ್ತಾರೆ. ಇದೊಂದು ಮೇ ಮಾತಾ ವಂದ್ಯ ಸ್ತ್ರೀತ್ವಾತ್ ಅಂತ ಹೇಳ್ತಾರೆ. ಯಾಕೆ ಅನ್ಯ ಸ್ತ್ರೀವತ್, ನನ್ನ ತಾಯಿ ಅವಳು ವಂದ್ಯ ಅಂದ್ರೆ ಬಂಜೆ ಅಂತ ಅರ್ಥ. ಯಾಕೆ ಅವಳು ಹೆಂಗಸಾದ್ರಿಂದ, ಹೆಂಗಸು ಅಂತ ಆದ್ಮೇಲೆ ಅವಳು ಬಂಜೆ ಆಗಿರ್ತಾಳೆ. ಹೇಗೆ ಅಂದ್ರೆ ಉದಾಹರಣೆಗೆ ಇನ್ನೊಬ್ಬ ಸ್ತ್ರೀ ಅಂತೆ, ಈ ತರ ಹೇಳಿಕ್ ಸಾಧ್ಯನಾ? ಹೆಂಗಸು ಅಂದ್ಮೇಲೆ ಬಂಜೆಯವರಾಗಿರೋರೇ ಹೆಂಗಸರ? ಹಾಗಲ್ಲ. ಅಲ್ಲಿ ಹೆಂಗಸು ಅಂತಂದ್ಮೇಲೆ ಅವಳು ವಂದ್ಯ, ಬಂಜೆಯೂ ಆಗಿರ್ತಾಳೆ, ಅಂಥವರು ಇರ್ತಾರೆ. ಇನ್ನು ಪುತ್ರವತಿಯರು, ಯಾರು ಮಕ್ಕಳನ್ನ ಪಡೆದಿರ್ತಾರೆ ಅಂಥವರು ಹೆಂಗಸರಿರ್ತಾರೆ. ಮತ್ತಷ್ಟೇ ಅಲ್ಲದೆ ಈ ಬೇರೆ ಸ್ತ್ರೀಯರು ಕೂಡ ಇರ್ತಾರೆ, ಅಂದ್ರೆ ಕನ್ನಿಕೆಯರು, ಇನ್ನೂ ಕೂಡ ವಿವಾಹನೇ ಆಗಿರಲ್ಲ. ಅಂಥವರನ್ನ ವಂದ್ಯ ಅಂತ ಕರೀಲಿಕ್ಕೆ ಬರಲ್ಲ, ಅವರು ವಂದ್ಯ ಅಲ್ಲ. ಯಾಕಂದ್ರೆ ಮುಂದೆ ಯೋಗ್ಯತೆ ಇರುತ್ತಲ್ಲ, ಇನ್ನು ಮುಂದೆ ವಿವಾಹ ಆದ್ಮೇಲೆ ಅಂತಹ ಯೋಗ್ಯತೆ ಇರುತ್ತೆ, ಅವ್ರಿಗೆ ಮಕ್ಕಳನ್ನ ಪಡೆಯುವಂತಹ ಯೋಗ್ಯತೆ ಇರುತ್ತೆ. ಅದರಿಂದ ಸ್ತ್ರೀ ಅಂತಂದ್ರೆ ಒಂದು ಬಂಜೆ ವಂದ್ಯ ಸ್ತ್ರೀ, ಮತ್ತೊಂದು ಪುತ್ರವತಿ ಮಕ್ಕಳೆಲ್ಲ ಪಡೆದಿರೋ ಸ್ತ್ರೀ, ಅಥವಾ ಇನ್ನೂ ವಿವಾಹ ಆಗಿಲ್ಲ ಆದ್ರೆ ಯೋಗ್ಯತೆ ಇದೆ ಅಂತಹ ಸ್ತ್ರೀ. ನೀವು ಸುಮ್ನೆ ಸ್ತ್ರೀ ಆದ ಕೂಡಲೇ ಯಾವ ಯಾವ ಸ್ತ್ರೀ ಆಗಿರ್ತಾಳೋ ಅವಳೆಲ್ಲ ಬಂಜರೆ ಆಗಿರ್ತಾಳೆ, ಹೀಗೊಂದು ನಿಯಮ ಮಾಡ್ಲಿಕ್ಕೆ ಬರತ್ತಾ? ಮಾಡ್ಲಿಕ್ ಬರಲ್ಲ. ಅನುಮಾನ ಮಾಡ್ಬೇಕಾದ್ರೂ ಒಂದ್ ಸ್ವಲ್ಪ ತಲೆ ಇರ್ಬೇಕು. ಯತ್ರ ಯತ್ರ ಸ್ತ್ರೀತ್ವಂ ತತ್ರ ತತ್ರ ವಂದ್ಯಾತ್ವಂ, ಎಲ್ಲೆಲ್ಲಿ ಸ್ತ್ರೀತ್ವ ಅನ್ನೋ ಧರ್ಮ ಇದೆ ಅಲ್ಲೆಲ್ಲ ವಂದ್ಯಾತ್ವ ಅಂದ್ರೆ ಬಂಜೆತನ ಅನ್ನೋದಿರತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ನಿಯಮ. ಅದು ಕೂಡ ಇವನ್ ಬಾಯ್ ಬಿಟ್ಟು ಹೇಳ್ತಾನೆ ಅನುಮಾನ, ಮೇ ಮಾತ, ನನ್ನ ತಾಯಿ ಇದ್ದಾಳಲ್ಲ ಅವಳು ಬಂಜೆ ಅಂತ ಹೇಳ್ತಾ ಇದ್ದಾನ ಅವನು. ಇದು ಬಹಳ ತಪ್ಪಾಯ್ತು. ನನ್ನ ತಾಯಿ ಅಂತ ನೀನೇ ಹೇಳ್ತೀಯಲ್ಲಪ್ಪ, ತಾಯಿ ಇಂದ ಮೇಲೆ ನೀನೇ ಅವಳ ಮಗ ಅಂತ ಅರ್ಥ. ವಂದ್ಯ ಹೇಗಾದ್ಲು? ಅದು ಸಾಧ್ಯ ಇಲ್ಲ. ಅಂದ್ರೆ ಕಾರಣ ಕೊಡ್ಬೇಕಾದ್ರೂ ಕೂಡ ನೀವೇನು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದೀರಿ ಅದಕ್ಕೆ ವಿರುದ್ಧವಾಗಿ ನಾವು ಕಾರಣವನ್ನ ಕೊಡೋ ಹಾಗಿಲ್ಲ. ಇದು ಒಂದು ಅನುಮಾನದಲ್ಲಿ ಬರೋ ಪ್ರಮುಖ ದೋಷ. ಆ ರೀತಿ ಇಲ್ಲೂ ದೋಷ ಬರ್ತಾ ಇದೆ ಅಂತ. ಯಾಕೆ? ಜೀವನು ಪರಮಾತ್ಮನಿಗಿಂತ ಪೂರ್ತಿ ಬೇರೆ. ಯಾಕೆ? ಸ್ವತಂತ್ರನಾದ್ರಿಂದ. ಮೂರ್ಖತನ ಆಯ್ತು. ಸ್ವತಂತ್ರ ಆದ್ಮೇಲೆ ಒಂದೇ ಆಗ್ಬೇಕು, ಇಬ್ರು ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರ ವಿರುದ್ಧವಾದ ಕಾರಣ ಕೊಟ್ಟಾಗಾಯ್ತು ಅಂತ ಹೇಳಿ ಇಷ್ಟು ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಬಿಡಿಸಿದ್ದಾರೆ. ಅದನ್ನ ಸುಧಾದಲ್ಲಿ ಮೂಲದಲ್ಲಿ ಕೊನೆಯ ಲೈನು, ಏನ ಹೇತೋಹ ವಿರುದ್ಧತಾ ಸ್ಯಾದಿತಿ ಭಾವ. ಎಷ್ಟು ಬರೆದಿದ್ದಾರೆ? ಅಭಿಪ್ರಾಯ ಹೀಗೆ, ಭಾವ ಅಂತ ಬರೆದು ಬಿಡ್ತಾರೆ. ನಮ್ಗೆಲ್ಲ ಇದು ಶಾಸ್ತ್ರದ ಶೈಲಿ. ಭಾವ ಅಯಂ ಆಶಯ ಏತದುಕ್ತಂ ಭವತಿ ಇದಮುಕ್ತಂ ಭವತಿ ಅಂತ ಹೇಳೋ ಶೈಲಿ. ಏತದುಕ್ತಂ ಭವತಿ ಅಂದ್ರೆ ಇಷ್ಟ ಹೇಳ್ದಾಗಾಯ್ತು, ಇದಮುಕ್ತಂ ಭವತಿ ಇಷ್ಟ ಹೇಳ್ದಾಗಾಯ್ತು, ಅಯಂ ಆಶಯ ಇದು ನಿಜವಾದ ಅಭಿಪ್ರಾಯ ನಮ್ದು. ಮತ್ತೆ ಅಯಂ ಗೂಢಾಭಿಸಂಧಿ ಅಂತ ಹೇಳ್ತಾರೆ, ಇದು ಗೂಢವಾದ ಅಭಿಪ್ರಾಯ ಇಷ್ಟು. ಹಾಗೆ ಇತಿ ಭಾವ ಇದು ನಮ್ಮ ಅಭಿಪ್ರಾಯ. ಹೀಗೆ ಪದೇ ಪದೇ ಆ ಶಬ್ದಗಳು ಬರ್ತಾ ಇರುತ್ತೆ. ಇವರು ಏನ್ ಅಭಿಪ್ರಾಯ ಹಿಂಗ್ ಅನ್ಬಿಟ್ರೆ ಅಭಿಪ್ರಾಯ ಬಿಡಿಸ್ಬೇಕಲ್ಲ, ಅದನ್ನ ಪರಿಮಳ ಟಿಪ್ಪಣಿಯಲ್ಲಿ ಇಷ್ಟು ಬಿಡಿಸಿದ್ದಾರೆ. ಇದಾಗಿ ಮುಂದೆ ಹೋಗೋಣ. ಚಿತ್ವ ಮಾತ್ರಂ ನಚಾಪರಂ. ಈಗ ಅತಯವ ಚೋಪಮ ಅನ್ನೋದಕ್ಕೆ ಒಟ್ಟು ಏನರ್ಥ? ನಮ್ಮ ಪ್ರಕಾರ ಏನರ್ಥ? ದ್ವೈತ ಸಿದ್ಧಾಂತದ ಪ್ರಕಾರ ಈ ಸೂತ್ರಕ್ಕೆ ಏನರ್ಥ ಅಂದ್ರೆ, ತಾವನ್ಮಾತ್ರೇಣ ಚ ಭಾಸೋ ರೂಪಮೇಷಾಂ ಚಿದಾತ್ಮನಾಂ ಅಂತ ಹೇಳಿದ್ದಾರೆ. ತಾವನ್ಮಾತ್ರೇಣ, ಇಷ್ಟು ಮಾತ್ರದಿಂದ ಹೋಲಿಕೆ ಕೊಡ್ಬೇಕಂತೆ. ಅಂದ್ರೆ ಹೋಲಿಕೆ ಕೊಡೋದಕ್ಕಿಂತ ನೀವು ಹೀಗೆ ಹೇಳ್ಬೋದು, ಏನಂದ್ರೆ ಇಷ್ಟು ಮಾತ್ರದಿಂದ ಜೀವ ಪರಮಾತ್ಮನ ಪ್ರತಿಬಿಂಬ ಆಗ್ಲಿಕ್ಕೆ ಸಾಧ್ಯ ಅಷ್ಟೇ. ಹಾಗಾದ್ರೆ ಜೀವನನ್ನ ನಾವು ಪರಮಾತ್ಮನ ಪ್ರತಿಬಿಂಬ ಅಂತ ಕರೆದಿದ್ದು ಎರಡೇ ಕಾರಣದಿಂದ. ಒಂದು, ಅವನು ಭಗವಂತನ ಅಧೀನತೆಗೆ ಒಳಪಟ್ಟಿರ್ತಾನೆ, ಭಗವಂತನ ಅಧೀನವಾಗಿ ಯಾವಾಗಲೂ ತನ್ನ ಕೆಲಸ ಮಾಡ್ಕೊಂಡಿರ್ಬೇಕು ಒಂದು. ಜೊತೆಗೆ ಇನ್ನೊಂದು, ಭಗವಂತನ ಹೋಲಿಕೆ ಅವನಿಗಿರತ್ತೆ. ಈ ಎರಡು ಕಾರಣದಿಂದ ಜೀವರನ್ನ ಪರಮಾತ್ಮನ ಪ್ರತಿಬಿಂಬ ಅಂತ ನಾವು ಕರಿತಾ ಇರೋದು ಬಿಟ್ರೆ ಬೇರೆ ರೀತಿ ಅವನಲ್ಲಿರೋ ಧರ್ಮ ಇಲ್ಲ, ಉತ್ತಮೋತ್ತಮ ಧರ್ಮಗಳು ಇವನಲ್ಲಿ ಬರ್ಬೇಕು ಅಂತ ಅಭಿಪ್ರಾಯ ಅಲ್ಲ. ಅದನ್ನ ಇಲ್ಲಿ ಸ್ಪಷ್ಟ ಬಿಡಿಸ್ತಾರೆ. ತದಧೀನತ್ವ ತತ್ ಸದೃಶತ್ವ ಮಾತ್ರೇಣ, ಈ ಎರಡು ಕಾರಣದಿಂದ ಮಾತ್ರ ಯೇಷಾಂ ಚಿದಾತ್ಮನಾಂ ರೂಪಂ, ಈ ಎಲ್ಲ ಜೀವರಗಳನ್ನ ನಾವು ಪ್ರತಿಬಿಂಬ, ರೂಪಂ ಅಂತ ಬರೀತಾರೆ. ಆ ರೂಪ ಅನ್ನೋದಕ್ಕೆ ಪ್ರತಿಬಿಂಬ ಅಂತ ಅರ್ಥ, ಆಭಾಸ. ಅದನ್ನ ನಾವು ಜೀವನನ ನಾವು ಪರಮಾತ್ಮನ ಪ್ರತಿಬಿಂಬ ಅಂತ
ಕರೆದಿರೋದು ಇಷ್ಟು ಉದ್ದೇಶದಿಂದ ಮಾತ್ರ. ಹಾಗಾದ್ರೆ ಸೂರ್ಯಕಾದಿ ಉಪಮ ಅದೆಲ್ಲ ನೀವು ದೃಷ್ಟಾಂತ ಕೊಟ್ಟಲ್ಲ, ಸೂರ್ಯಕ ನೀರಿನಲ್ಲಿ ಕಾಣುವಂತಹ ಸೂರ್ಯನ ದೃಷ್ಟಾಂತ ಕೊಟ್ಟಲ್ವಾ ಅಂದ್ರೆ ನಿಜ. ಸೂರ್ಯನ ದೃಷ್ಟಾಂತ ಕೊಟ್ಟಿದ್ ಏನಕ್ಕೆ ಅಂದ್ರೆ ಸೂರ್ಯನ ಅಧೀನತೆಗೆ ಆ ಸೂರ್ಯಕ ಅಂದ್ರೆ ನೀರಿನಲ್ಲಿ ಕಾಣೋ ಸೂರ್ಯ ಅಧೀನವಾಗಿರ್ತಾನೆ, ಜೊತೆಗೆ ಸೂರ್ಯನ ತರಹ ಸೂರ್ಯ ಇರ್ತಾನೆ ಅಷ್ಟೇ. ಅವನ ಅಧೀನತೆಗೆ ಒಳಪಟ್ಟಿರ್ತಾನೆ, ಜೊತೆಗೆ ಅವನ ಹೋಲಿಕೆ ಅವನಲ್ಲಿರುತ್ತೆ. ಈ ಎರಡನ್ನೇ ಇಟ್ಕೊಂಡು ನಾವು ಜೀವನನ ಪರಮಾತ್ಮನ ಪ್ರತಿಬಿಂಬ ಅಂತ ಕರೆದಿದ್ದು ಅಷ್ಟೇ ಹೊರತು ಇನ್ಯಾವುದೇ ಬೇರೆ ಅಭಿಪ್ರಾಯದಿಂದ ಖಂಡಿತ ಅಲ್ಲ ಅಂತ ನಾವು ಸೂತ್ರದ ಅರ್ಥವನ್ನ ನಾವು ಸ್ಪಷ್ಟಪಡಿಸಿದ್ವಿ. ಇನ್ನು ಮುಂದೆನೂ ಕೂಡ ಇದೆ ಇಲ್ಲಿ ವಿವರಣೆ ಮಾಡೋದು, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂರ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ನಮಸ್ಕಾರ ಮಾಡ್ತೀನಿ ಆಚಾರ್ಯ. ನಮಸ್ಕಾರ ಆಚಾರ್ಯ. ಆಚಾರ್ಯ ನಮಸ್ಕಾರ. ಆಚಾರ್ಯ ನೀವು ಆತ್ಮ ಮತ್ತು ನಾವು ದೇವರು ಆತ್ಮ. ಈಗ ನೀವು ಇದು ಮೊದ್ಲೇ ಹೇಳಿದ್ರ ನಾವು ಆತ್ಮ ಹಂಗ ದೇವರು ಆತ್ಮ ಇರ್ದಂಗಿದ್ದಾನೆ. ಖರೆ ದೇವರ ಆತ್ಮ ಹೆಂಗ ಆಗ್ತಾನ, ನಾವು ಪರಮಾತ್ಮ ಇರ್ತಾನಲ್ಲ, ಅವಂಗ ಪ್ರಯೋಜನ ಏನ್ ಇರಂಗಿಲ್ಲ, ಸೃಷ್ಟಿ ಪ್ರಯೋಜನ. ಅದಕ್ಕೆ ಅವ ಪರಮಾತ್ಮ ಅಲ್ಲ, ಅವ ಆತ್ಮ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಆಗ್ತಾನ? ಹಾಗಲ್ಲ, ಆತ್ಮ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡ್ಕೊಂಡಿದೀರಿ ನೀವು? ಆತ್ಮ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡ್ಕೊಂಡಿದೀರಿ? ನೀವೇನ್ ತಿಳ್ಕೊಂಡಿರಾ ಅಂತ? ಆತ್ಮ ಅಂದ್ರೆ ನಮ್ದೇನ್ ನಾವ್ ಏನೇನ್ ಮಾಡ್ತೀವಿ ಅದೆಲ್ಲ ಏನಾರ ಪ್ರಯೋಜನ ಇರ್ತದ ಆ ದೃಷ್ಟಿಯಿಂದ. ಹಂಗಲ್ಲ, ಆತ್ಮ ಅನ್ನೋ ಶಬ್ದಕ್ಕೆ ಏನರ್ಥ ಅಷ್ಟೇ ಹೇಳ್ಬೇಕು. ಏನೇನೋ ಪ್ರಯೋಜನ ಮಾಡ್ಕೊಂಡಿದೀವಿ ಅದೆಲ್ಲ ಅಲ್ಲ. ಆತ್ಮ ಅನ್ನೋ ಶಬ್ದಕ್ಕೆ ಆತ್ಮ ಅಂದ್ರೆ ನಾನು ಅಲ್ಲ. ನಾನು ಅಂದ್ರೆ ಅದು ಪರಮಾತ್ಮ ಆಗ್ಬಾರ್ದ? ಆತ್ಮ ಅಂದ್ರೆ ನಾನು ಅಂದ್ರೆ ಪರಮಾತ್ಮ. ಅಂದ್ರೆ ನಾವು ಅಂದ್ರೆ ಈಗ ಅಹಂ ಆತ್ಮ, ನಾನ್ ಆತ್ಮ ಅಂತ ನಮಗ್ ಜ್ಞಾನ ಇದೆ, ಪರಮಾತ್ಮನಿಗೂ ನಾನೊಬ್ಬ ಆತ್ಮ ಅಂತ ಜ್ಞಾನ ಇಲ್ಲ. ಏನಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಈಗ ಆತ್ಮ ಅನ್ನೋ ಶಬ್ದಕ್ಕೆ ನಾನು ಅಂತ ಅರ್ಥ ಮಾಡಿದ್ರಲ್ಲ, ಆತ್ಮ ಶಬ್ದಕ್ಕೆ ನಾನು ಅಂತ ಅರ್ಥ ಹೇಳ್ತಾರ? ಮೊದಲು ಅದು ತಪ್ಪು. ನಾನು ಅಂತ ಅರ್ಥ ಇಲ್ಲ ಆತ್ಮ ಶಬ್ದಕ್ಕೆ. ಅಹಂ ಅಂದ್ರೆ ನಾನು ಅಂತ ಅಲ್ವಾ ಅರ್ಥ? ಅಹಂ ಅಂದ್ರೆ ನಾನು, ಆತ್ಮ ಅಂದ್ರೆ ಏನರ್ಥ? ಜೀವ ಅಂತ ಅರ್ಥ, ಒಬ್ಬ ಚೇತನ, ಜ್ಞಾನ ಇರೋನಿಗೆ ಆತ್ಮ ಅಂತ ಕರೀತಾರೆ. ಜ್ಞಾನ ಅವನಲ್ಲೂ ಇದೆ, ನಮ್ಮಲ್ಲೂ ಇದೆ. ಹಾ, ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ